ವಾಸ್ತವದಲ್ಲಿ ಹೈನು ರಾಸುಗಳಿಗೆ ಹಸಿರು ಮೇವೆಂಬುದು ವರ್ಷವಿಡೀ ಬೇಕೇ ಬೇಕು. ಆದರೆ ಹಸಿರು ಮೇವು ಕೊರತೆ ಇರುವ ಪ್ರದೇಶದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ ಹಸಿರು ಮೇವಿನ ಲಭ್ಯತೆ ಇಲ್ಲದೆ ಜಾನುವಾರುಗಳು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ರೈತರು ಹಲವು ರೀತಿಯ ಪರ್ಯಾಯ ಹಸಿರು ಮೇವಿನ ಉತ್ಪಾದನೆಯತ್ತ ಗಮನ ಹರಿಸಬೇಕು. ಉದಾಹರಣೆಗೆ ರಸಮೇವು, ಪೌಷ್ಟೀಕರಿಸಿದ ಒಣಮೇವು, ಅಜೋಲಾ ಹಾಗೂ ಹೈಡ್ರೋಫಾನಿಕ್ಸ್ ವಿಧಾನದಲ್ಲಿ ಬೆಳೆದ ಹಸಿರು ಮೇವನ್ನು ಅಗತ್ಯಕ್ಕೆ ತಕ್ಕಂತೆ ರಾಸುಗಳಿಗೆ ಪೂರೈಸಬಹುದು. ಒಣ ಹುಲ್ಲನ್ನು ನೇರವಾಗಿ ರಾಸುಗಳಿಗೆ ನೀಡುವ ಬದಲು 4% ಯೂರಿಯಾ ದ್ರಾವಣದಿಂದ ಉಪಚರಿಸಿ ನೀಡುವುದು ಉತ್ತಮ. ಈ ರೀತಿ ಸಂಸ್ಕರಣೆ ಮಾಡಿದ ಒಣ ಮೇವನ್ನು ರಾಸುಗಳಿಗೆ ಪೂರೈಕೆ ಮಾಡುವುದರಿಂದ ಅವು ಇಷ್ಟಪಟ್ಟು ತಿನ್ನುತ್ತವೆ. ಜೊತೆಗೆ ಮೇವು ಸಹಿತ ವ್ಯರ್ಥವಾಗದೆ ಸದ್ಬಳಕೆಯಾಗಲಿದೆ. ಹಾಲು ಉತ್ಪಾದನೆ 10% ಹೆಚ್ಚಳಗೊಳ್ಳಲಿದೆ. ಸಮತೋಲಿತ ಪಶು ಆಹಾರದ ಬಳಕೆಯ ಪ್ರಮಾಣವನ್ನು ಕಡಿತಗೊಳಿಸಬಹುದಾಗಿದೆ. ಹಾಲು ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸಲು ಇದು ನೆರವಾಗಲಿದೆ. ಪ್ರೋಟೀನ್ನ ಕಣಜ ಎಂದೇ ಬಣ್ಣಿಸಲಾಗಿರುವ ಅಜೋಲಾವನ್ನು ರಾಸುಗಳಿಗೆ ನೀಡುವುದರಿಂದ ಪಶು ಆಹಾರದ ಖರ್ಚನ್ನು ಸಹ ಕಡಿಮೆಗೊಳಿಸಬಹುದು. ಹಾಲಿನಲ್ಲಿ ಫ್ಯಾಟ್ ಮತ್ತು ಎಸ್ಎನ್ಎಫ್ ಹೆಚ್ಚುತ್ತದೆ. ಹಾಲು ಉತ್ಪಾದನೆ 10% ಹೆಚ್ಚಳಗೊಳ್ಳಲಿದೆ. ಪ್ರಾಯದಲ್ಲಿ 6 ತಿಂಗಳು ದಾಟಿದ ಎಲ್ಲಾ ಪಶುಗಳಿಗೂ ದಿನವೊಂದಕ್ಕೆ 1 ಕೆಜಿಯಷ್ಟು ಅಜೋಲಾವನ್ನು ಮೇವಾಗಿ ಬಳಸಬಹುದಾಗಿದೆ. ಜಮೀನಿನ ಕೊರತೆ ಹಾಗೂ ನೀರಿನ ಅಭಾವ ಎದುರಿಸುತ್ತಿರುವ ಹೈನುಗಾರರು ಹೈಡ್ರೋಫೋನಿಕ್ಸ್ ಅಥವಾ ಜಲಕೃಷಿ ವಿಧಾನದಲ್ಲಿ ಹಸಿರು ಮೇವನ್ನು ಬೆಳೆದು ಪೂರೈಸಬಹುದು. ಜಮೀನಿನಲ್ಲಿ ಸುಮಾರು 60 ದಿನಗಳಲ್ಲಿ ಬೆಳೆಯಬಹುದಾದ ಹಸಿರು ಮೇವನ್ನು ಹೈಡ್ರೋಫೋನಿಕ್ಸ್ ತಂತ್ರಜ್ಞಾನದಲ್ಲಿ ಕೇವಲ 7 ದಿನಗಳ ಅವಧಿಯಲ್ಲಿ ಬೆಳೆಸಬಹುದಾಗಿದೆ. 1.5 ಕೆಜಿಯಷ್ಟು ಪ್ರಮಾಣದ ಮೆಕ್ಕೆಜೋಳದಿಂದ ಸುಮಾರು 7 ರಿಂದ 9 ಕೆಜಿ ಪ್ರಮಾಣದಷ್ಟು ಹಸಿರು ಮೇವನ್ನು ಉತ್ಪಾದಿಸಲು ಸಾಧ್ಯ. ಗರಿಷ್ಠವೆಂದರೆ ಒಂದು ಪಶುವಿಗೆ ದಿನವೊಂದಕ್ಕೆ ಸುಮಾರು 20 ಕೆಜಿಯಷ್ಟು ಪೂರೈಕೆ ಮಾಡಬಹುದಾಗಿರುತ್ತದೆ. ಪಶುಗಳ ಸಂಖ್ಯೆಗೆ ಅನುಗುಣವಾಗಿ ಬೆಳೆಯುವ ಪ್ರಮಾಣವನ್ನು ನಿರ್ಧರಿಸಬಹುದು.